ನಾನೇ ಬರ್ಬೇಕು ನಿಮ್ಮ ಮನೆಗೆ. ಅಯ್ಯೋ ಬಂದೆ ತಡಿಯೇ. ಅಯ್ಯೋ ಇದೇನಪ್ಪ ಈ ಕಾಗೆ ಮುದುಕಿ ಇಲ್ಲೇ ನಿಂತಿದ್ದಾಳೆ. ನಾನು ನೋಡಿದ್ರೆ ಅಲ್ಲಿ ಹೋಗೋಣ ಅಂತಂದು ಬಂದರೆ ಇದೊಂದು ಅಡ್ಡ ಹಿಂಗೆ ನಿಂತ್ಬಿಡತ್ತಲ್ಲಪ್ಪ ಅವಳೆಯ ಹಿಡಿಮೆ ನಿಂತಂಗೆ. ಹೆಂಗಪ್ಪ ಇದನ್ನು ದಾಡ್ಕೊಂಡು ಹೋಗೋದು? ಎದಕ್ಕೆ ಬಂದು ಏನು ಎತ್ತ ಅಂತ ವಿಚಾರಿಸ್ತಾಳೆ ಸುಮ್ಮನೆಯ. ಏನು ಮಾಡ್ಲಪ್ಪ ಈಗ? ನೋಡಂತಡಿ. ಏನು ಬೇ ಹಿಂಗೆ ನಿಂತ್ಬಿಟ್ಟಿಯಲ್ಲ ಹೊರಗೆ? ಯಾಕೆ ಏನು ಕೆಲಸ ಇಲ್ಲೇನು? ಏ ಎಲ್ಲ ಬಾಡ್ಯಾ, ಏನು ನನ್ನೇನು ಅರೆದು ಹುಡುಗಿ ಅನ್ಕೊಂಡಿದೀಯಲ್ಲ? ಅಯ್ಯೋ ಒಂದಾದ್ಮೇಲೆ ಒಂದು ಕೆಲಸ ಮಾಡ್ಕೊಂತ ದೋಕಕ್ಕೆ ವಯಸ್ಸು ಹತ್ಕೊಂಡ್ಲ ನನಗೂ ಆಸರೆ ಬಾಸ್ರೆ ಏನು ಬೇಡ ಏನು? ಹೌದು ಬಿಡು. ನಾನು ಇನ್ನೂ ಅರೇದು ಹುಡುಗಿ ಅನ್ಕೊಂಡಿದ್ನೀವ. ನೀನು ನೋಡಿದ್ರೆ ವಯಸ್ಸಾತು ಅಂತೀಯಲ್ಲ. ಈಗ ಮದುವೆ ಮಾಡಿದ್ರು 8 ಮಕ್ಳನ್ನ ಹಡಿತೀಯ. ವಯಸ್ಸಾತು ಅಂತೆಲ್ಲಿ ಕಾಗೆ ಮುದುಕಿ? ಹ್ಞೂ ಕಣ್ಲ, ನೋಡತ್ಲಾಗ ಯಾವಾರ ಗಂಡಿದ್ರೆ ಮದುವೆ ಕನಿ. ಅಯ್ಯೋ ನಿನಗೆ ಹೊಂದ್ಕೆಗ ಅಂತ ಗಂಡು ನಾನೆಲ್ಲಿಂದ ಹುಡ್ಕೊಂಬರ್ಲವ? ಇರ್ಲಿ. ಎಲ್ಲಿಗುಂಟಿಯ? ಈ ಕಡೆ ಬಂದ್ಬಿಟ್ಟಿ ನಮ್ಮನೆ ಕಡೆಗೆ. ಏನಿಲ್ಲ, ಅದೇ ನಿಮ್ಮ ಬಾಡಿಗೆ ಮನೆ ಐತಲ್ಲ ಅದ್ರ ಪಕ್ಕದಾಗ ಇವನ್ ಅದನ್ನಲ್ಲ, ಅವನೋ ಮಾರ, ಅವನ ಮನೆಗೆ ಹೊಂಟಿದ್ದೆ ಒಂಚೂರು. ಹೌದಾ? ಅವನೇನು ಅದನೋ ಇಲ್ಲಪ್ಪ. ಅಲ್ಲೇ ಸಂಜೆ ಆಗಕ್ಕೆ ಬಂತಲ್ಲ. ಹೋಗ್ ನೋಡೋಗ್. ಸರಿ ತಗ, ಬರ್ತಾ ನಾನು. ಅಲ್ಲ, ಯಾವತ್ತೂ ಇಲ್ಲದೆ ಇರೋನು ಇವತ್ತು ನಮ್ಮ ಹಟ್ಟಿಗೆ ಬಂದದನಲ್ಲ ಇವನು. ಅದು ಮಾರನ ಹತ್ರಕ್ಕೆ. ಅವನ ಹತ್ರಕ್ಕೆ ಇವನ್ ಏನು ಕೆಲಸ? ಅವನೇನು ಇವನು ಹೊಲ್ದಾಗ ಹಾಳಲ್ಲ ಎಂಥದ್ದು ಅಲ್ಲ. ಎದಕ್ಕೆ ಬಂದದ್ದಾನ ನೋಡಂತಡಿ. ಯಾರದು? ಬಂದೆ. ಅಲ್ಲ, ಈಗಿನೂ ಹೋದ್ರಿ ಇವರು? ಯಾರು ಬಂದಿರ್ಬೋದು? ನನಗಂತೂ ಯಾರು ಪರಿಚಯ ಇಲ್ಲ ಊರ್ನಾಗೆ. ನೀವ್ಯಾಕೆ ಬಂದ್ರಿ? ಎದಕ್ಕೆ ಬಂದ್ರಿ ನೀವು? ಗಾಬರಿ ಆಗ್ಬೇಡ, ಅಂಥದ್ದು ಏನಾಗಿಲ್ಲ. ನಾನು ಹಂಗೆ ಹೋಗ್ತಾ ಮಾತಾಡ್ಸ್ಕೊಂಡು ಹೋಗೋಣ ಅಂತಂದು ಬಂದೆ. ಇವನ್ ಯಾಕೆ ಆಕೆ ಮನೆಗೆ ಹೋದ? ಮಾರನ್ ಮನೆಗೆ ಹೋಗ್ಕನಿ ಅಂತಂತಾನೆ ನನ್ನ ಹತ್ರ ಕೇಳಿದ್ದು. ಇವನ್ ನೋಡಿದ್ರೆ ಹೊಸ್ದಾಗ ಬಂದಿರೋ ಮನೆಗೆ ಹೋದ್ನಲ್ಲ. ಏನು ಹಕ್ಕಿಕತ್ ನಡಿಯಕತ್ತಿದ್ದಿಲ್ಲಿ ಅಂತ ಒಂದು ತಿಳಿವಲ್ದಲ್ಲ. ಮತ್ತೆ ನಿಮ್ಮ ಗಂಡ ಹೋದ್ನ ಕೆಲ್ಸಕ್ಕೆ? ಹ್ಞೂನ್ರಿ, ಈಗಿನ ಹೋದ್ರು. ಹೋದ್ಮೇಲೆ ಬಾಗಲಕ್ಕಿಂದ ನಾನು ಒಳಕ್ಕೆ ಹೋದೆ. ಅಷ್ಟರೊಳಗೆ ನೀವು ಬಂದು ಕದ ತಟ್ಟಿದ್ರಿ. ಏನು ವಿಚಾರ? ಯಾಕೆ ವಿಚಾರ ಇದ್ರೆ ಅಷ್ಟೇ ನಿಮ್ಮನೆ ಬರಬೇಕು? ಹಂಗೆ ಸುಮ್ಮನೆ ನಿಮ್ಮನ್ನು ನೋಡೋಕ್ಕೇನು ಬರೋದು ಬೇಡ ಏನು? ಅಲ್ಲ, ನನ್ನ ನೋಡೋಕ್ಕೆ ಬಂದ್ರ ಏನು ನನ್ನ ಗಂಡನ ಹತ್ರ ಕೆಲಸ ಏನಾರ ಮಾಡಿಸ್ಕೊಳಕ್ ಬಂದ್ರ? ಅಲ್ಲ, ನನಗೇನು ಅಷ್ಟು ಗೊತ್ತಾಗಲ್ಲ. ಇಟ್ಟೊತ್ನಾಗ ನಿನ್ನ ಗಂಡ ಇರ್ತಾನೋ ಇಲ್ಲೋ ಮನೆಯಾಗೆ ಅಂತಂದು ನೋಡ್ಕಿಂತ ನಾನು ಬಂದದ್ದು. ಓ, ನೀವು ಭಾರಿ ಚಾಲಾಕಿದ್ದೀರ. ನಾನು ಏನೋ ಅನ್ಕೊಂಡಿದ್ದೆ ನಿಮ್ಮನ್ನ. ಅಷ್ಟಿಲ್ಲಲೇ ಈ ಹಳ್ಳ್ಯಾಗ ಜೀವನ ಮಾಡೋಕ್ಕತ್ತಾ? ಹೋಗ್ಲಿ ಬಿಡು. ಮತ್ತೆ ಆರಾಮದೀಯಾ? ಏನೋ ಹಿಂಗದನಿ. ಹೆಂಗೋ ಇದ್ದವಳು ನನ್ನ ಕಟ್ಗೆಂದ ಮೇಲೆ ಹಿಂಗಿರ್ಬೇಕಾಗೈತಿ. ಅಯ್ಯೋ ದೇವ್ರೇ, ಏನು ನಡೆಯಕತ್ತೈತಿ ಇಲ್ಲಿ? ನಾನೇನು ಕಣ್ಣಾಗ ಏನಾರ ಎಣ್ಣೆ ಬಿಡ್ಕೊಂಡು ನೋಡಕತ್ತೀನ ಏನು? ನನಗೆ ನಂಬಕ್ಕಾಗವಲ್ದಲ್ಲಪ್ಪ. ನನಗೆ ಅನಿಸ್ತು ಇವನು ಯಾಕೆ ಕೀಟತ್ನಾಗ ಬಂದದಾನೆ ಅಂತಂದು. ಅಲ್ಲಲ್ಲಲ್ಲೇ ರಾಮೇಗೌಡ, ಆಯ್ತು ತಡೆ ನಿನಗೆ. ಇರ್ಲಿ ಬಿಡು ಸ್ವಲ್ಪ ದಿನ, ಆಮೇಲೆ ಬೇರೆ ಮನೆ ಮಾಡಿಕೊಟ್ರೆ ಆತಪ್ಪ. ಯಾಕೆ ಚಿಂತೆ ಮಾಡ್ತೀಯಾ? ಖರೇನಾ? ಕರೆನಾ? ಯಾಕೆ ನಂಬಿಕೆ ಇಲ್ಲೇನು? ನಂಬಿಕೆ ಇರೋದಕ್ಕೆ ಅಲ್ಲ ಈಟೊತ್ತು ನಿಂತ್ಕೊಂಡು ನಿನ್ನ ಹತ್ರ ಮಾತಾಡ್ತಾ ಇರೋದು. ಎಲ್ಲ ನನ್ನ ರಾಣಿ, ಗಾಢನೆ ಅರ್ಥ ಮಾಡ್ಕೊಂತಿ ಬಿಡು ನೀನು. ಈಗ ಸರಿ, ಒಂದು ಕೆಲಸ ಮಾಡ್ರಿ, ಈಗ ಹೋಗ್ರಿ. ಈಗಿನೂ ಕತ್ಲಾಗಿಲ್ಲ, ಆಮೇಲೆ ಬರ್ರಿ ಮಾತಾಡೋಣ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರಬೇಕಲ್ಲ ನೀವು. ಈಟೊತ್ತಿಗೆ ಬಂದರೆ ಯಾರು ನೋಡಿದ್ರೆ ಏನು ಅನ್ಕೊಳಲ್ಲ. ಯಾರು ಏನು ಅನ್ಕೊಳೋದಿಲ್ಲ. ನಾನು ಮಾಲೀಕ ಕೆಲಸದವಳ ಹತ್ರಕ್ಕೆ ಬಂದದನಿ ಅಂತ ಹೇಳಿದ್ರೆ ಆತಪ್ಪ. ಅಲ್ಲ, ಈ ಅಕ್ಕಪಕ್ಕದ ಮನೆಯವರು ಸರಿ ಇಲ್ಲಪ್ಪ. ಯಾರು ಏನಾರು ಅಂದ್ಬಿಟ್ರೆ ಸುಮ್ಮನೆ ಯಾಕೆ, ನನ್ನ ಗಂಡು ಗೊತ್ತಾತು ಅಂದ್ರೆ ಸುಮ್ಮನೆ ತೊಂದರೆ ಕತಿ. ನೀವು ಆಮೆ ಕಡೆಗೆ ಬರ್ರಿ. ಸರಿ ಹಂಗಾರೆ ನಾನು ರಾತ್ರಿಗೂ ಬರ್ತಂತ ತಗ. ಬರ್ಲಾ ಹಂಗಾರೆ? ಆಯ್ತು. ಬಾರವ ಮಗಳ, ಕುತ್ಕೋಬಾ. ಇರ್ಲಿ ತಗೊಳಪ್ಪ. ಅವಾಗೇನಾರ ಸಹಾಯ ಮಾಡಕ್ಕೆ ಹೋಗ್ಕೊಂಡು ಅಡುಗೆ ಮನೆಗೆ ಹೋಗುವಂತ ಬಾ. ನಿಮ್ಮವ್ವ ಮಾಡ್ಕೊಂತಾಳೆ. ಆಕಿಗೇನು ಅಡುಗೆ ಮಾಡೋದೆಲ್ಲ ಏನು ಭಾರಿ ದೊಡ್ಡದಲ್ಲ.
ಮಾಡ್ಕೊಂತಾಳಕ್ಕಿ ನೀನು ನಿನ್ನ ಗಂಡನ ಮನೆಗೆ ಮಾಡಿ ಸಾಕಾಗಿರ್ತತಿ. ಬಾರವ ಕುತ್ಕ. ಸ್ವಲ್ಪ ಮಾತಾಡ್ಬೇಕು ಅಂತ ನೋಡ್ತದ ನಾನು, ನೀನು ನಿತ್ಕೊಂಡೆ ನಾನು ಒಕ್ಕನಿ ಹಂಗೆ ಹಿಂಗೆ ಅಂತೀಯಲ್ಲವ. ಹೌದಾ? ಹೇಳಪ್ಪ ಏನದು? ಏನಿಲ್ಲವಾ. ಅದು ಮತ್ತೆ ನಿಮ್ಮ ಗಂಡನ ಮನೆಗೆಲ್ಲ ಚಲೋ ನೋಡ್ಕೊಂತಾರಲ್ಲ ನಿನ್ನ. ಹೂನಪ್ಪ, ಎಲ್ಲರೂ ಚಲೋ ನೋಡ್ಕೊಂತಾರ ನೋಡು. ಯಾವುದಕ್ಕೂ ಏನಕ್ಕೂ ತೊಂದರೆ ಇಲ್ಲ. ಅತ್ತಿ ಮಾವ ನನ್ನ ಗಂಡ ಎಲ್ಲರೂ ಚಲೋ ನೋಡ್ಕೊಂತಾರೆ. ಎಷ್ಟು ಪ್ರೀತಿಯಿಂದ ನೋಡ್ಕೊಂತಾರೆ. ಯಾವುದಕ್ಕೂ ಏನಕ್ಕೂ ಕಡಿಮೆ ಮಾಡಲ್ಲ ನೋಡು. ಎಲ್ಲ ನಂದೇ ಕೈ ನಂದೇ ಬಾಯಿ. ಹೌದಾ? ಒಳ್ಳೇದಾದ್ ಬಿಡುವ ಮಗಳೇ, ಒಳ್ಳೆ ಮನೆಗೆ ಸೇರಿದೀಯಾ. ಹಂಗೆ ಇರು. ಆದರೆ ನಿನ್ನ ಹಿಡ್ತದಾಗೆ ನೀನು ಇರೋದು ಕಲಿ. ಅಂದರೆ ಅವರು ನಿಮ್ಮ ಮಾವ ಅದಾನಲ್ಲ, ನಿಮ್ಮ ಮಾವ ಒಂಚೂರು ಎಡವಟ್ಟದಾನ ಅವನು. ಹಿಂಗೆಯ ಒಂದು ಸ್ವಲ್ಪ ದಿನ ಕೆಳಗೆ ನನಗೆ ಅವನಿಗೆ ಒಂಚೂರು ವಾದ ಆಗಿತ್ತು ಹೊಲದ ವಿಚಾರದಾಗೆ. ಬದ ತೆಗಿಯಕತ್ತಿದ್ನ ಹೊಲದ ಪಕ್ಕ, ಅವ್ರ ಪಕ್ಕ, ಅವ್ರಿಗೂ ಹೊಲದ ಪಕ್ಕನೇ ನಮ್ಮದು ಇರೋದಲ್ಲ. ಅದ್ರಾಗೆ ಒಂಚೂರು ವಾದ ಆಗಿತ್ತು ಹಂಗೆಯ. ನಾನು ಹೋಗ್ಲಿ ಬಿಡು ಅಂತ ಸುಮ್ಮನಾಗಿದ್ದೆ. ನಿಮ್ಮ ಮಾವ ಭಾಳ ಎಗರಾಡ್ಬಿಟ್ಟಿದ್ದವತ್ತು. ಒಂದಡಿ ಜಾಗ ಜಾಸ್ತಿ ಹೋಗ್ಬಿಟ್ಟೈತೆ ನಮ್ದು ಅವನ ಕಡಿಕೆ. ಅದನ್ನ ಇದು ಮಾಡಕ್ಕೆ ಅಂತ ನೋಡಿದ್ರೆ ಆಗೋವಲ್ದು. ಅದಕ್ಕೆ ನಾನು ಸ್ವಲ್ಪ ಲಾಯರ್ಗೆ ಅವರಿಗೆ ಭೇಟಿಯಾಗಿದ್ದೆ. ಹೆಂಗೆ ಏನು ಎತ್ತ ಅಂತ ಕೇಳಿದೆ. ವಾಪಸ್ಸು ಬರ್ತದಂತದು. ಒಂದಡಿ ಜಾಗ, 1.5 ಅಡಿ ಜಾಗನ ಏನೋ ಐತದು. ವಾಪಸ್ಸು ನಮ್ಮ ಇದಕ್ಕೆ ಹಾಕತ್ತಂತೆ. ಅದಕ್ಕೆ ನೀನೊಂಚೂರು ಸಹಾಯ ಮಾಡ್ಬೇಕು ನೋಡವ. ಏನಪ್ಪ ಹಿಂಗೆ ಹೇಳ್ತೀಯ? ಅಲ್ಲಪ್ಪ, ನಾನು ನೋಡಿದ್ರೆ ಈಗಿನ ಸೊಸೆಯಾಗಿ ಹೋಗಿದ್ದೀನಿ ಅವ್ರ ಮನೆಗೆ. ನೀನು ಇಂಥವೆಲ್ಲ ಹೇಳಿದ್ರೆ ನನ್ನ ಕೈಯಾಗ ಇಂಥವೆಲ್ಲ ಮಾಡೋಕ್ಕಾಗಲ್ಲ ಕಣಪ್ಪ. ನಿಮಗೆ ಬಿಟ್ಟಿದ್ದು ಅವರು ಬಿಟ್ಟಿದ್ದು ಅದೇನು ಮಾತಾಡ್ಕೊಂಡು ಇದು ಮಾಡ್ಕೊಂತೀರ ನನಗಂತೂ ಗೊತ್ತಿಲ್ಲ ನೋಡ್ರಿ. ಸುಮ್ಮನೆ ನನ್ನ ಯಾಕೆ ಇದ್ರೊಳಗೆ ಮಧ್ಯದಾಗೆ ಹೇಳೋದು? ಸುಮ್ಮನೆ ನನ್ನ ನಿಷ್ಠೂರ ಮಾಡಿ ನೀವು ನಿಷ್ಠೂರ ಯಾಕೆ ಹಾಕಿರ? ಛೇ ಛೇ ಛೇ, ಹಂಗಲ್ಲವಾ. ಹಂಗೆಯ ನಿಮ್ಮ ಮಾವ ನಿನ್ ಜೊತೆಗೆ ಚಲೋ ಮಾತಾಡಕರಯ್ಯ. ಹಂಗೆ ನೀನು ಇದ್ರ ಬಗ್ಗೆ ಒಂಚೂರು ಮಾತಾಡು ಅಂತ ನಿನಗೆ ಹೇಳ್ಕೊಟ್ಟದ ಅಟೆಯ. ನೀನೇನು ಇದನ್ನ ಮಾಡ್ಕೊಟ್ಲೇ ಬಿಡು ಅಂತಂದು ಹೇಳಿಲ್ಲ. ನಿಮ್ಮ ಮಾವಾಗ ಒಂಚೂರು ಹಿಂಟ್ ಕೊಡು ಅಂತ ನಂದು ಅಟೆಯ. ಅಪ್ಪ, ಕರೆ ಹೇಳ್ತಾನಪ್ಪ. ಸುಮ್ಮನೆ ಇದರಿಂದ ನಮ್ಮ ಸಂಸಾರಗಳು ಹಾಳಕವೇನೋ ಅಂತ ಅನಿಸ್ತತಿ. ನಿಮ್ದು ಏನೈತೆ ಅದು ನೀವು ನ್ಯಾಯಯುತವಾಗಿ ಮಾಡ್ಕೊಳ್ರಪ್ಪ. ಸುಮ್ಮನೆ ನನಗೆ ಯಾಕೆ ಇದೆಲ್ಲ? ಅಯ್ಯೋ ನನ್ನ ಮಗಳೇ, ಅಲ್ಲ ಕಣೆ, ನಿಂದು ಜಾಗ ನಿಮ್ಮಪ್ಪ ನಿಮ್ಮವ್ವಂದು ಜಾಗದು. ಅವರು 1.5 ಅಡಿನ ಎಷ್ಟು ಜಾಸ್ತಿ ತಗೊಂಡಿದ್ದಾರೆ. ಅದನ್ನು ವಾಪಸ್ ಕೇಳಕತ್ತೆ ವಾಟೆಯ. ನಾವೇನೇನು ಪೂರ್ತಿ ಹೊಲನೇ ಬರ್ಕೊಡು ಅಂತ ಕುಂತಿದವ? ನೀನು ಮಗಳಾಗಿ ನೀನು ಅಪ್ಪನ ಕಡೆ ನೋಡ್ತೀಯ, ಮಾವನ ಕಡೆ ನೋಡ್ತೀಯ? ಫಸ್ಟು ಅಪ್ಪ, ಆಮೇಲೆ ಮಾವ. ನೀನು ನಮ್ಮ ಮಗಳು, ನಮಗೆ ಅನುಕೂಲ ಆಗಂಗೆ ನೀನು ನಡ್ಕೋಬೇಕು. ನಾವು ಸುಮ್ಮನಾಗಿದ್ದೆ ಇದೇ ವಿಚಾರಕ್ಕೆ. ಹೆಂಗೂ ಬಿಡತ್ಲಾಗೆ ಒಳ್ಳೇದೇ ಆಯ್ತು. ಅವ್ರ ಮನೆಗೆ ಸೊಸೆಯಾಗಿ ಹೋಗಿದ್ದು ಹೆಂಗೂ ಚೆನ್ನಾಗೂ ಅದಾರೆ, ಎಲ್ಲದೂ ಆಕತಿ, ನಮ್ದು ಕೆಲಸನೂ ಆಕತಿ ಅಂತ ನಾವು ಇದೇ ವಿಚಾರಕ್ಕೆ ಸುಮ್ಮನಾದ್ವಿ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನೀನು ಕರ್ಕೊಂಬಂದ್ಬಿಡ್ತಿದ್ದೆ ನಾನು. ಅಂದರೆ ನಿಮಗೆ ನಿಜವಾಗ್ಲೂ ನಮ್ಮ ಮೇಲೆ ಪ್ರೀತಿಯಿಂದ ನೀವು ಇದು ಮಾಡಿಲ್ಲ ಅಂದರೆ ಈ ಕೆಲಸ ಆಗಬೇಕು ಅಂತ ನನ್ನ ಮನೆಗೆ ಬಂದು ಮಾತಾಡಿ ನನ್ನ ಹೊಲಿಸ್ಕೋಬೇಕು ಅಂತಂದು ಇದು ಮಾಡ್ತಾ ಇದ್ದೀರಾ? ಛೇ ಛೇ ಛೇ, ಹಂಗೆಲ್ಲ ಅನ್ಕೋಬೇಡವ ಮಗಳೇ. ಅಲ್ಲವಾ, ನೀನು ಇರೋಕೆ ಒಬ್ಬಳೆ ಮಗಳು ನನಗೆ. ನೀನು ಚಲೋ ಇದ್ರೆ ನಾವು ಚಲೋ ಇದ್ದಂಗೆ. ನೀನು ಗಂಡನ ಮನೆಗೆ ನೆಮ್ಮದಿಯಾಗಿದ್ರೆ ನಾವು ನಮ್ಮನೆ ನೆಮ್ಮದಿಯಾಗಿದ್ದಂಗೆ. ನೀನು ಯಾಕವ ಹಂಗೆ ಅನ್ಕಂತೀಯ? ಏನೋ ಇದೊಂದು ಕೆಲಸ ಬೇಕಾಗಿತ್ತು, ಹಂಗಾಗಿ ಇದು ಮಾಡಿದ್ವಿ. ಮಾಡಿಕೊಟ್ರೆ ಒಳ್ಳೇದಾಗತ್ತೆ ನೋಡವ. ಹ್ಞೂ ಕಣೆ, ಈಗ ಎಲ್ಲರೂ ಒಟ್ಟಿಗೆದಿರಾ ಹಿಂಗೆ ಅನಿಸ್ತತ್ ನಿನಗೆ. ಅದೇಯ ಆಮೆ ಕಡೆಗೆ ನಿಮ್ಮ ಸಣ್ಣ ಆದ್ನಿದು ಮದುವೆ ಮಾಡ್ಕೊಡೋಕೆ ಅದಕ್ಕೆ ಯಾಕೇನು ತುಸ ಖರ್ಚು ಬರ್ತತಾ ಇನ್ಮೇಲೆ? ನಿನ್ನ ಗಂಡು ದುಡ್ದದ್ದೆಲ್ಲ ನಿನ್ನ ಮಕ್ಕಳು ಮರಿ ಆಗಿ ನಿಮ್ಮದೇ ಅಂತ ಸಂಸಾರ ಆದಮೇಲೆ ನಿಮಗೆ ಖರ್ಚಿಗೆ ಅದಕ್ಕೆ ಅದಕ್ಕೂ ಬೇಡ. ನಮ್ಮದೇ ಎಲ್ಲ ಏಟೈತಿ ಹೇಳು, ಹೊಲ ಮನೆ ಎಲ್ಲ ನಮ್ದೇನು ಭಾರಿ ಐತಾ? ನಿಮ್ಮ ಅವೇನಯ್ಯ ಆಸ್ತಿನ 3 ಪಾಲ ಮಾಡ್ಬೇಕು ಅಂತಂದು ಇದು ಬರೆದಿಟ್ಟದಾನಂತಪ್ಪ 3 ಮಕ್ಳಿಗೂ. ನಿಮಗೆಲ್ಲ ಏಟೇಟ್ ಬಂದಿತ್ತು? ಅದಕ್ಕೆ ನಮ್ಮದು ಪಕ್ಕದಾಗ ಒಂಚೂರು ಜಾಗ ಜಾಸ್ತಿ ಹೋಗೈತಲ್ಲ, ಅದನ್ನು ಈ ಕಡೆ ಕೇಳ್ಕೊಂಬಿಟ್ರೆ ಅದು ನಿನಗೆ ಸೇರ್ತತ್ತಲ್ಲ. ಆಮೇಲೆ ಆರಾಮ ಗಂಡ ಹೆಂಡತಿ ನಿಮ್ಮ ಮಕ್ಕಳು ಮರಿ ಎಲ್ಲ ಕಟ್ಕೊಂಡು ಒಳ್ಳೆ ಜೀವನ ಮಾಡ್ಬೋದು. ಹಂಗಂತೀರಾ? ಅಲ್ಲ, ನೀವು ಹೇಳೋದು ಕರೆನೆಯ. ಆದರೆ ಅವರೆಲ್ಲರೂ ಭಾಳ ಒಳ್ಳೆಯರದಾರವ. ಈ ಥರ ಎಲ್ಲ ನಮಗೆ ಮೋಸ ಮಾಡೋದಿಲ್ಲ ಅವರು. ಚಲೋ ಹೊತ್ನಾಗೆ ಏನು ಮಾಡಬೇಕು, ಯಾವ ಕಾಲಕ್ಕೆ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತೈತಿ. ನಮ್ಮ ಅತ್ತಿ ಮಾವ ಎಲ್ಲ ಅಂತ ಬುದ್ಧಿಯರಲ್ಲ. ಈಗ ಚಲೋ ಇರ್ಬೋದು, ಮುಂದಕ್ಕೆ ಹಿಂಗೆ ಇರೋದಿಲ್ಲ. ಇನ್ನೊಬ್ಬ ಹಳಿಯನ್ನು ಬಂದ ಮೇಲೆ ಆಮೇಲೆ ಗೊತ್ತಾಕತಿ. ಏನೋ ಸದ್ಯಕ್ಕೆ ಇನ್ನೊಂದು ಗಂಡು ಹುಡುಗಿಲ್ಲ, 2 ಹೆಣ್ಣೆಯ. ಆದ್ರೂ ನೋಡಿ ನಿಮ್ಮ ಎಂತ ಖತರ್ನಾಕ್ ಅದಾನೆ. 3 ಜನಕ್ಕೆ ಆಸ್ತಿ ಪಾಲ್ ಮಾಡ್ಬೇಕಂತ ಬರೆದಿಟ್ಟದಾನಂತಲ್ಲ. ಅಯ್ಯೋ ದೇವ್ರೆ. ಊನವ, ಅದಕ್ಕೆ ನಾನು ಅಷ್ಟಕ್ಕೊಂದು ಬಡದಾಡ್ತಾ ಇರೋದು. ನನ್ನ ಮಗಳಿಗೆ ಒಳ್ಳೆ ನೆಲೆ ಸಿಗ್ಬೇಕು, ಒಳ್ಳೆ ಆಸ್ತಿ ಅಡುಗೆ ಮಾಡಿಟ್ಟು ನಾವು ಸಾಯೋ ಕಾಲದಾಗೆ ನಮ್ಮನ್ನ ಯಾರು ನೋಡೋರು ಹೇಳು? ನೀವೇ ತಾನೇ ನೋಡೋರು. ನಮ್ದು ಆಸ್ತಿ ಮನೆ ಮಠ ಎಲ್ಲದೂ ನಿಮ್ದೆಯಾ. ನಮಗೆ ಒಂಚೂರು ಜಾಸ್ತಿ ಬಂತಂದು ಒಟ್ಟು ನಿನ್ನ ಗಂಡಿಗೆ ನಿನಗೆ ಸೇರ್ತತ್ತಲ್ಲ.
ಅವ್ರಿಗೆ ಒಂಚೂರು ಕಡಿಮೆನೆ ಹೋಗತಿ. ಹ್ಞೂನಪ್ಪ. ನಾನು ಹೌದು, ಕರೆ ನೀನು ಹೇಳೋದು. ಆತ್ ತಗಂಗಾರೆ. ನಾನು ಮಾತಾಡ್ತೀನಿ ತಗೊಳಪ್ಪ. ಹಂಗಾರೆ ನಮ್ಮ ಮಾವನ ಹತ್ರಕ್ಕೆ ನಾನು ಮಾತಾಡಿ ನಾನು ನಿನಗೆ ಹೇಳ್ತೀನಿ. ಇದ್ದು ನೋಡವ ನನ್ನ ಮಗಳು ಅಂತ ಅಂದ್ರೆ ಒಳ್ಳೇದಾಗ್ಲವ ನಿನಗೆ. ಹೋಗು, ಒಳಗೋಗು. ನಿಮ್ಮ ಅವ್ವ ಏನು ಮಾಡಿದಳ ಹೋಗು ಹೋಗು. ಬಾರವ ನನ್ನ ಮಗಳೇ, ಬಾ. ಅಲ್ಲಿ ಹೆಂಗಿದೆಯೋ ಏನು ತಿಂತೀಯೋ ಏನು ಬಿಡ್ತೀಯೋ ಯಾರಿಗೆ ಗೊತ್ತವ. ನೋಡು ಹೆಂಗೆ ಸ್ವರ್ಗ ಹೋಗಿದೀಯ. ಒಂದೊಳ್ಳೆಯ ಬಾದಾಮಿ ಹಾಲು ಮಾಡ್ಕೊಡ್ತಾನೆ, ಬಾ ಕುಡಿವಂತೆ. ಹೂನವ, ಭಾಳ ದಿನ ಆಯ್ತು ನಾನು ಬಾದಾಮಿ ಹಾಲು ಕುಡಿದು. ನಡಿ ಮಾಡ್ಕೊಡು ನಡಿ. ಇಲ್ಲ ಗೌಡ, ಇನ್ಮೇಲೆ ನೋಡು ನನ್ನ ಆಟ ಶುರು ಮಾಡ್ತೀನಿ. ಈ ಒಂದು ಅವಕಾಶಕ್ಕೆ ನಾನು ಇಷ್ಟು ವರ್ಷ ಪರಿತಪಿಸ್ತಾ ಇಷ್ಟು ವರ್ಷ ಕಾದದ್ದು ಇದೇ ಒಂದು ಸಂದರ್ಭಕ್ಕೆ. ಅಂತೂ ಇಂತೂ ನನ್ನ ಮಗಳು ನನ್ನ ದಾರಿಗೆ ಬಂದ್ಲು. ಇನ್ಮೇಲೆ ನೋಡು ನನ್ನ ಆಟವ.